ಸೊ ಅಣ್ಣ ಬಂದ. ಯಾರು ಬರ್ತಾವ್ರೆ ಹೋಯ್ತಾವ್ರೆ ಅಂತ ನೋಡಲ್ಲ ಗುರು, ಸುಮ್ಮನೆ ನುಗ್ಬಿಡೋದು. ಇಲ್ಲಂತೂ ಮಳೆ ಬಂದಮೇಲೆ ರೋಡೆಲ್ಲ ಫುಲ್ ಅಧ್ವಾನ ಆಗ್ಬಿಟ್ಟಿದೆ ಗುರು. ಇಡೀ ಬೆಂಗಳೂರು ರೋಡೇ ಅಧ್ವಾನ ಆಗ್ಬಿಟ್ಟೈತೆ. ಮೊದಲೇ ಚೆನ್ನಾಗಿರಲಿಲ್ಲ ಇವು. ನೋಡ್ರಿ ಇಲ್ಲಿ ನೋಡ್ರಿ ಹೆಂಗಿದೆ ರೋಡು. ಅಜ್ಜಿ ಯಾರಾದರೂ ಪೇಷಂಟ್ಗಳು ಬಂದ್ಬಿಟ್ರೆ ಸಿಟಿಲಿ ಯಾಕ್ರೋ ಹಸಾಡ್ ಲೈಟ್ ಯೂಸ್ ಮಾಡ್ಕೊಂಡು ಹೋಗ್ತೀರ ಗೂಬೆನ ನಮ್ಮ ಮಕ್ಕಳ. ಅಲ್ಲ ಇವ್ರು ಬಂದು ಎಲ್ಲೋ ಬೋರ್ಡ್ ಅವರು ಆ್ಯಕ್ಚುಲಾಗಿ ಇವ್ರಿಗೆ ನೀಟಾಗಿ ರೂಲ್ಸ್ ಗೊತ್ತಿರಬೇಕು, ಯಾವಾಗಲೂ ಗಾಡಿ ಓಡಿಸ್ತಾರೆ. ಇಲ್ಲಿ ನೋಡಿ ಹಸಾಡ್ ಲೈಟ್ ಹಾಕೊಂಡು ಹೋಗ್ತಾನೆ, ಅದು ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ನಾನು ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ ಇಂಡಿಕೇಟ್ರ್ ಹಾಕ್ತಾನೆ ನೋಡ್ತಾ ಇದ್ದೀನಿ. ನೋಡ್ರಿ ಎಳ್ದ ಇವಾಗ ಇವನು ಈ ಕಡೆಗೆ ಬರ್ತಾನೆ ಅಂತ ಹೆಂಗೆ ಗೊತ್ತು? ಅಲ್ಲ ಇಂಥ ಕೋತ್ ನನ್ನ ಮಕ್ಕಳೇ ಇರ್ತಾರೆ ಗುರು ಎಲ್ಲ ಕಡೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲೂ ಟ್ರಿಪ್ ಹೋಗ್ತಾಯಿಲ್ಲ, ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ, ಬ್ಯಾಂಗ್ಳೂರು ಇನ್ಸೈಡೇನೆ. ಇವತ್ತೊಂದು ಸ್ಪೆಷಲ್ಲು ಜಾಗಕ್ಕೆ ಹೋಗೋಣ ಅಂತ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಈ ದೇವಸ್ಥಾನದ ಸ್ಪೆಷಲ್ ಏನಂದರೆ ಫ್ಯೂಯಲ್ ಹಾಕ್ಸ್ಕೊಂಡು ಆಮೇಲೆ ಹೇಳ್ತೀನಿ ನಿಮ್ಗೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ. ಇವತ್ತು ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ರಾಮಹಳ್ಳಿಗೆ ಹೋಗ್ತಾಯಿದ್ದೀನಿ. ರಾಮಹಳ್ಳಿಲಿ ಒಂದು ಟೆಂಪಲ್ ಇದೆ ಅಂತೆ. ಆ ಟೆಂಪಲ್ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನ. ಏನಪ್ಪ ಇದ್ರ ಸ್ಪೆಷಲ್ಲು ಅಂತ ಅಂದರೆ, ದೇವಸ್ಥಾನದಲ್ಲಿ ಏನು ಸ್ಪೆಷಲ್ಲು, ದೇವರೇ ಸ್ಪೆಷಲ್ಲು. ಫಸ್ಟ್ ಆಫ್ ಆಲ್ ನಾವೆಲ್ಲ ದೇವ್ರು ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದೇ ದೊಡ್ಡ ತಪ್ಪು. ದೇವ್ರು ನಮ್ಮಲ್ಲೇ ಇರ್ತಾನೆ, ಓಕೆ ಅದು ಸೈಡ್ಗಿಡೋಣ. ದೇವಸ್ಥಾನಕ್ಕೆ ಹೋದರೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಗುರು, ಅಷ್ಟೇ ಮನ್ಸಿಗೊಂದು ನೆಮ್ಮದಿ ಸಿಗುತ್ತೆ. ಸೊ ಇದು ದೇವಸ್ಥಾನ ಏನಂದರೆ, ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹ ಹೇಗಿದೆಯೋ ಥೇಟ್ ಅದೇ ಥರ ಇದೆಯಂತ ಇಲ್ಲಿ. ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗ್ದಲೇ ಏನೋ ಪೋಸ್ಟ್ಪೋನ್ ಆಗುತ್ತೆ, ಯೂಶ್ವಲಾಗಿ ಆಗ್ತವೆ. ಹಂಗೆ ಆ ಥರ ಆದಾಗ ನಮ್ಮ ಜನ, ಬೆಂಗಳೂರಿನ ಜನ ಇಲ್ಲಿ ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಇಲ್ಲೇ ಮಾಡ್ತಾರಂತೆ, ಮಾಡ್ಕೊಂಡು ಹೋಗ್ತಾರಂತೆ. ಸೊ ಸ್ವಾಮಿಯವರು ಅಲ್ಲಿ ಹೇಗಿದ್ದಾರೋ ಇಲ್ಲೂ ಹಾಗೇ ಇದ್ದಾರಂತೆ. ನಾನು ಗೂಗಲ್ ಮಾಡ್ತಾಯಿದ್ದೆ, ಏನೋ 25,000 ಸಾಲಿಗ್ರಾಮದು ಶಿಲೆ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೋ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ, ಅದೆಲ್ರಿಗೂ ಗೊತ್ತು. ಸಾಧ್ಯವಾದರೆ ದೇವಸ್ಥಾನನೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲ ಚಿಕ್ಕ ತಿರುಪತಿ ಹಂಗೆ ಹಿಂಗೆ ಅಂತೆಲ್ಲ ಕೇಳಿರ್ತೀವಿ, ಹೋಗಿರ್ತೀವಿ, ಬಟ್ ನಮ್ಗೆ ಆ ತಿರುಪತಿ ಫೀಲ್ ಸಿಗೋಲ್ಲ. ಅಲ್ಲೇನೋ ಚೆನ್ನಾಗಿದೆ ಅಂತ ಹೇಳಿದ್ರು, ನೋಡುವ ಹೋಗಿ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ದೇವಸ್ಥಾನ ಇರುತ್ತಂತೆ. ನನಗೆ ಅನ್ಸಂಗೆ ಏನು ಇವತ್ತು ಕ್ರೌಡ್ ಇರೋಲ್ಲ, ಏನಕ್ಕಂದರೆ ಇವತ್ತು ಬಂದುಬಿಟ್ಟು ವೆನ್ಸ್ಡೇ, ಇವತ್ತು ಬುಧವಾರ. ಜನ ಎಲ್ಲ ಕೆಲ್ಸಕ್ಕೆ ಹೊಂಟ್ಬಿಟ್ಟಿರ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವತ್ತು ನನ್ನ ಜೊತೆಗೆ ನನ್ನ ಫ್ರೆಂಡು ಶಿವು ಬರ್ತಾವನೆ, ಅವನು ಎತ್ತಾಕೊಂಡು ಹೋಗ್ಬೇಕು. ಅವ್ರ ಮನೆ ಇಲ್ಲೇ ನಾಗರಬಾವಿ ಹತ್ರ, ಹೋಗ್ಬಿಟ್ಟು ಅವನು ಎತ್ತಾಕೊಂಡು ಹೊರಟ್ಬಿಡೋದು. ಆ್ಯಕ್ಚುಲಾಗಿ ನನಗೆ ಈ ವಿಷಯ ಹೇಳಿದ್ದೆ ಅವನು, ಈ ಥರ ಒಂದು ಟೆಂಪಲ್ ಇದೆ ಕಣೋ, ಬಾರ ಹೋಗ್ಬಿಟ್ಟು ಬರೋಣ ಅಂತ ಅಂದ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಹೆವಿ ಕಷ್ಟ ಕೆಲಸ ಗುರು. ನಾವು ಸುಮ್ಮನೆ ಏನೇನೋ ಮಾತಾಡ್ತೀವಿ, ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ರೋಡಲ್ಲಿ ನಿಂತ್ಕೋಬೇಕು, ಬಿಸಿಲಲ್ಲಿ, ಮಳೆ ಬರ್ತಾಯಿತ್ತು, ಬಿಸಿಲು ಬರ್ತಾಯಿತ್ತು, ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು. ಆಮೇಲೆ ಆ ವೆಹಿಕಲ್ ಸೌಂಡ್ ಇದೆ ಗೊತ್ತಾ, ನನಗೂ ಇಷ್ಟು ದಿನ ಅದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಯೂಶ್ವಲಾಗಿ ನಾವು ಓಡಾಡ್ಬೇಕಾದ್ರೆ ಗೊತ್ತಾಗ್ತಿರಲಿಲ್ಲ, ಹೋಗಿ ಮನೆಗೆ ಹೋಗ್ಬಿಡ್ತಿದ್ವಿ. ಆದರೆ ರೀಸೆಂಟಾಗಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಂದರೆ, ಒಂದು ಜಾಗದಲ್ಲಿ ಸ್ತಬ್ಧವಾಗಿ ನಿಂತ್ಕೊಂಡು ಈ ಬಸ್ಸು, ಕಾರು, ಇದ್ರದ್ದು ವೆಹಿಕಲ್ ಸೌಂಡ್ ಕೇಳ್ತಾ ಇದ್ದರೆ ಗುರು, ಕಿವಿ ತಮಟೆ ಇರುತ್ತೆ ಗೊತ್ತಾ, ಅದೆಲ್ಲ ಜಾಮ್ ಆಗಿಬಿಡುತ್ತೆ. ಮನೆಗೆ ಹೋದರೆ ಏನೂ ಕೆಲಸಲ್ಲ. ಅವರು ಲೈಫ್ ಲಾಂಗು 60 ವರ್ಷ ಸರ್ವಿಸ್ ಇರೋವರೆಗೂ ಇದೇ ಕೆಲಸ ಮಾಡಬೇಕು ಅಂತಂದರೆ ಈ ಇಯರ್ ಡ್ರಮ್ದು ಸೆನ್ಸಿಟಿವಿಟಿ ಹೋಗ್ಬಿಡುತ್ತೆ. ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಗುರು. ಎಷ್ಟೋ ಟೈಮಲ್ಲಿ ಅನ್ಸುತ್ತೆ ನಮಗೆ, ಅಯ್ಯೋ ಈ ಸರ್ಕಲಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಇಲ್ವಲ್ಲ ಗುರು, ಇದಿದೆ ಟ್ರಾಫಿಕ್ ಕ್ಲಿಯರ್ ಮಾಡಿಬಿಟ್ಟಿರೋರು ಅಂತ ಅನಿಸುತ್ತೆ. ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಎಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡೋ ಎಲ್ಲ ಪೊಲೀಸವ್ರಿಗೂ ಒಂದು ಹ್ಯಾಟ್ಸ್ ಆಫು. ಇಲ್ಲಿಂದ 19 ಕಿಲೋಮೀಟ್ರ್ ತೋರಿಸ್ತಿದೆ. ಲೆಫ್ಟಲ್ಲ ರೈಟ್ ತೋರಿಸ್ತೈತೆ. ರಾಮಹಳ್ಳಿ ವೆಂಕಟೇಶ್ವರ ಟೆಂಪಲ್ ಅಂತ ಹಾಕಿದ್ದೀನಿ. ಆಂಟಿ ಆ ಕಡೆ ನೋಡ್ಬೇಕಾದ್ರೆ ಈ ಕಡೆ ಬಂದು ಕ್ರಾಶ್ ಮಾಡಿಬಿಟ್ರು. ನನ್ನ ಹತ್ರ ಇವಾಗ ಈ ಮೊಬೈಲಲ್ಲಿ ಮುಂದೆ ಒಂದು ಗೂಗಲ್ ಮ್ಯಾಪು, ಹಿಂದೆ ಒಂದು ಗೂಗಲ್ ಮ್ಯಾಪ್ ಇದೆ. ಹಿಂದೆ ಇರೋ ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ನಮ್ಮ ಫ್ರೆಂಡು,
ಬಾರ ಬಾರ ಬಾರ. ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಈ ಗೂಗಲ್ ಮ್ಯಾಪ್ ಕಾನ್ಸೆಪ್ಟೇ ಇರಲಿಲ್ಲ ಗುರು. ನಾವೆಲ್ಲ ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿರೋರ್ನ ಕೇಳಿಕೊಂಡು ಹೆಂಗೆ ಹೋಗ್ಬೇಕಂತ ಹೋಗ್ತಾಯಿದ್ದು. ಇವಾಗ ಈ ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ಜನರ ಜೊತೆ ಈ ಸೊಸೈಟಿ ಜೊತೆ ಇಂಟ್ರಾಕ್ಷನ್ನೇ ಕಮ್ಮಿ ಆಗ್ಬಿಟ್ಟಿದೆ. ಸೊ ಕೆಂಗೇರಿ ಕಡೆಯಿಂದ ಹೋಗ್ಬೇಕಂತೆ. ರಾಮವಳ್ಳಿ ಎಲ್ಲಿ ಬರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ, ಕೇಳಿದ್ದೆ ಹೆಸರು. ಇವತ್ತು ಅಲ್ಲಿಗೆ ಹೋಗೋ ಭಾಗ್ಯ ಸಿಕ್ಕಿದೆ. ವೆಂಕಟೇಶ್ವರ ಸ್ವಾಮಿಗಳು ಕರ್ಸ್ಕೊತಾವ್ರೆ. ಅಯ್ಯೋ ಅಣ್ಣ, ನೀನು ಇವತ್ತೇ ಹೋಯ್ತೀಯಾ? ಒಳ್ಳೆ ಕ್ವಾತ್ ನನ್ನ ಮಕ್ಕಳು ಸವಾಸಗಳು. ಅವು ಹೋಗಲ್ಲ, ಹೋಗೋರ್ಗೂ ಬಿಡಲ್ಲ. ಸೊ ಇಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಈ ರೈಟು, ಈ ಸರ್ಕಲ್ ಗೊತ್ತಲ್ಲ, ಇಲ್ಲೊಂದು ರೈಟ್ ಎತ್ಕೊಂಡ್ಬಿಡ್ಬೇಕು. ಬೆಂಗಳೂರಲ್ಲಿ ಸಪ್ಪೆಗಳ ಥರ ಗಾಡಿ ಓಡಿಸ್ತೀವಿ ಅಂದರೆ ಅದಾಗಲ್ಲ ಗುರು. ಯಾಕಂದರೆ ಊರು ತುಂಬ ಕಿಲಾಡಿಗಳೇ ಅವರೇ. ಈ ಉಗ್ರಂ ಫಿಲಮಲ್ಲಿ ಹೇಳ್ತಾನೆ ಗೊತ್ತಾ, ನಾವು ರಾಕ್ಷಸರಾಗೋಣ ಅಂತ. ಹಂಗಿರ್ಬೇಕಿಲ್ಲಿ. ಬೆಂಗಳೂರು ಬೆಳೆದ್ಬಿಟ್ಟಿದೆ ಗುರು. ಬೆಂಗಳೂರು ಔಟ್ಸ್ಕಟ್ಸ್ ಎಲ್ಲ ಬೆಳೆದಿದೆ ಆ್ಯಕ್ಚುಲಿ. ಬೆಂಗಳೂರು ಮುಂಚೆಯಿಂದನೇ ಬೆಳೆದಿದೆ. ಏರಿಯಾ ಎಲ್ಲ ಸ್ವಲ್ಪ ಪೀಸ್ಫುಲ್ ಆಗಿದೆ ಈ ಕಡೆ. ಆದರೆ ಇಲ್ಲೆಲ್ಲ ಇವಾಗ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಲ್ಯಾಂಡ್ ಕಾಸ್ಟು. ತಗೋಬೇಕಂದ್ರು ಕಟ್ಟಿಸ್ಬೇಕಂದ್ರು. ಹಾಂ, ಹೌದು. ಇದೊಂಥರ ಆಲ್ಟರ್ನೇಟ್ ಅಲ್ಲ. ಇಲ್ಲೆಲ್ಲ ಇರೋಕ್ಕಾಗುತ್ತೆ ನಾ ಬೆಂಗಳೂರಲ್ಲಿ. ನೋಡ ಹೆಂಗವ್ರೆ ಜನ ಎಲ್ಲ ಅಲ್ಲಿ. ಇಲ್ಲಿ ಒಂದು ಕಡೆ ಚಿತ್ರಾನ್ನ ಮಾಡ್ತಾನೆ, ಸಕ್ಕತ್ತಾಗಿದೆ ಇಲ್ಲಿ. ಎಲ್ಲ ಮಾಡ್ಬಿಟ್ಟವ್ರಲ್ಲ ಆಲ್ರೆಡಿ ಚಿತ್ರಾನ್ನ ಬೆಂಗಳೂರು. ಇದೆಲ್ಲ ನಿನ್ಗೆ ಇವಾಗ ನಿಜ ಔಟ್ಸ್ಕಟ್ಸ್ ಅಂತ ಅನಿಸ್ತೈತೆ ನೋಡು. ಎಲ್ಲಿ ಔಟ್ಸ್ಕಟ್ಸ್ ಇವಾಗ? ಹಾಂ, ಆ ಕಡೆ ಬಿಲ್ಡಿಂಗ್ ನೋಡಿದ್ಯಾ ಹೆಂಗಿದೆ? ನಾವೆಲ್ಲ ಮುಂಚೆ ಅವಾಗ ಬರ್ತಾ ಇವಿ, ನೆನಪೈತಾ? ಏನೂ ಇರಲಿಲ್ಲ ಇಲ್ಲಿ. ಓ, ಈ ಕಡೆಯಿಂದನೂ ಬಾ. ಬೆಂಗಳೂರು ಫುಲ್ಲು ಜನ ನೋಡೆ. ಮೊನ್ನೆ ದೀಪಾವಳಿ ಇತ್ತೇನೋ. ಹಾಂ, ಎಷ್ಟು ಖಾಲಿ ಇತ್ತಲ್ಲ, ಎಷ್ಟು ಪೀಸ್ಫುಲ್ ಆಗಿತ್ತು ಬೆಂಗಳೂರು. 4 ದಿನ ಫುಲ್ಲು ಆರಾಮಾಗಿ. ಎಂತ ಟ್ರಾಫಿಕ್ ಇಲ್ಲ ಗುರು, ಟ್ರಾಫಿಕೇ ಇಲ್ಲ, ಜನನೇ ಇಲ್ಲ. ಟ್ರಾಫಿಕ್ ಮನೆ ಹಾಳಾಗೋಗ. ಹಾಂ, ಆ್ಯಕ್ಚುಯಲ್ ಬ್ಯಾಂಗ್ಳೂರು ಅದು ನಿಜ ಬಿಡು. ಹಾಂ, ಜಾಬು ಅರ್ಥ ಆಗಲಿಲ್ಲ. ಹಾಂ, ಈಗಲೂ ಅರ್ಥ ಆಗಲಿಲ್ಲ ನನಗೆ. ಬಂದ್ಬಿಡ್ತಾ? ಓಹೋ, ಅಲ್ಲ ಇನ್ಮೇಲೆ ಕೆಂಗೇರಿನ ಈ ಕಡೆ ಹೋಗ್ಬೇಕಂದ್ರೆ ಇದೇ ರೂಟ್ ತಗೋಬೋದಲ್ಲ? ನಂಗೆ ಗೊತ್ತೇ ಇಲ್ಲ. ನೈಟ್ ಹೊತ್ತು ಯಾವನಾದ್ರು ಬಂದ್ರೆ ಈ ಹೊಳದಲ್ಲಿ. ಹಾಂ, ಮಾರ್ಟಿನ ಇಲ್ಲ. ಎಲ್ಲ ಸೆಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಓಹೋ, ಮಾರ್ಟಿನ್ ಮೂವಿ ಶೂಟಿಂಗ್ ನಡೆದಿರೋ ಜಾಗ ಅಂತೆ. ಅದಿನ್ನ ತೆಗ್ದಿಲ್ವಾ ಇದರಿಂದ, ಥಿಯೇಟ್ರಿಂದ? ಹಾಂ, ಇವಾಗ ಬಗೀರ ಏನೋ ಬಂತಲ್ಲ, ಎಲ್ಲ ತೆಗೆದ್ರು ಅನ್ಸುತ್ತೆ ನನಗೆ ಗೊತ್ತಿರೋಂಗೆ. ರೈಟ್ ಹೋಗ್ಬೇಕಾ? ಚಿತ್ರಾನ್ನಗ? ತಿನ್ಬಿಟ್ಟು ಹೋಗೋಣ ಬಾ ಆರಾಮಾಗಿ. ಇಲ್ಲಿ ಯಾವುದೋ ಚಿತ್ರಾನ್ನ ಅಡ್ಡ ಇದೆಯಂತೆ ನೋಡ. ಬೋಳಿ ಮಗನೇ. ಅಲ್ಲ, ಒಂದು ಸ್ವಲ್ಪ ತಾಳ್ಮೆಯಿಂದ ಹೋಗೋಣ ಅನ್ನೋ ಇದೇ ಇಲ್ಲ. ಬಂದ್ಬಿಟ್ರೆ ಎದುರುಗಡೆ ಇರೋರೇನು ಉಣ್ಣಕ್ಕೆ ಹೋಗ್ಬೇಕಾ? ಹಿಂಗ ಅಯ್ಯಪ್ಪ. ಇದೇ ಅಂತ ಫೇಮಸ್ ಚಿತ್ರಾನ್ನ. ಅಂಗಡಿಗೇನು ಹೆಸರಿಲ್ಲ, ಬಟ್ ತುಂಬ ಜನ ಇದ್ದಾರೆ. ಬನ್ನಿ ನಾವು ಹೋಗಿ ಟ್ರೈ ಮಾಡೋಣ. ಇದು ಕೊಮ್ಮಘಟ್ಟ ಚಿತ್ರಾನ್ನ ಸೆಂಟರಾ? ಚಿತ್ರಾನ್ನ ಸೆಂಟರ್ ಅಂತೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಈ ಥರ ಇವಾಗೆಲ್ಲೂ ನೋಡೋಕ್ಕೆ ಸಿಗೋದೇ ಅಲ್ಲಲ್ಲ ಆಲದ ಮರ. ಅರಳಿಕಟ್ಟೆ. ಸಾರಿ ಗುರು, ಅರಳಿ ಮರ ಇದು. ಅರಳಿ ಮರ ಇದೆ. ಮ್ಯಾಪ್ ಹಾಕೊಂಡು ತಿಂತಾನೆ. ಈ ಥರ ಅರಳಿಕಟ್ಟೆ ನೋಡೋಕ್ಕೆ ಸಿಗೋದೇ ಕಷ್ಟ ಗುರು. ಅಯ್ಯೋ, ಹೆಲ್ಮೆಟಿಗೆ ಬೇರೆ ಟಚ್ ಆಗಿ. ಪಿಲಿಯನ್ ರೈಡರ್ನ ಹಾಕೊಂಡ್ರೆ ಇದೇ ಹಿಂಸೆ ಗುರು. ಯಾವ ಕಡೆನಾ? ಪಿಲಿಯನ್ ರೈಡರ್ಸ್ನ ಜೊತೆ ರೈಡ್ ಮಾಡಿದಾಗ ಇದೇ ಹಿಂಸೆ. ಅವ್ರ ಹೆಲ್ಮೆಟ್ ಬಂದು ನಮ್ಮ ಹೆಲ್ಮೆಟಿಗೆ ಟಚ್ ಆಗ್ತಾ ಇರುತ್ತೆ. ಟಚ್ ಆದಾಗೆಲ್ಲ ಎದೆಗೆ ಯಾರೋ ಒದ್ರೇನೋ ಅನ್ನಂಗೆ ಆಯ್ತದೆ. ಏನು ಮಾಡೋಣ? ಜನ್ಮಕ್ಕೆ ಹೋಗೋ. ಚಿತ್ರಾನ್ನ ಏನೋ ಸೂಪರ್ ಆಗಿತ್ತು. ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರಂತೆ. ನಾವು ಸ್ಕೂಲಲ್ಲಿ ಓದಿದ ನೆನಪು. ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದರೆ ಫಸ್ಟು ನೋಡೋದು ರೋಡ್ಸ್ ಅಂತೆ. ಒಂದು ಸಿಟಿದು ಅಥವಾ ಒಂದು ರಾಜ್ಯದ್ದು ರೋಡು ಚೆನ್ನಾಗಿದ್ದರೆ ಅದೊಂಥರ ಈ ವೆಲ್ ಸೆಟ್, ಫಿನಾನ್ಷಿಯಲಿ ಚೆನ್ನಾಗಿರೋ ಸಿಟಿ ಅಂತ ಅರ್ಥ ಅಂತೆ. ಇದು ಸೋಷಿಯಲ್ ಸೈನ್ಸಲ್ಲಿ ಇತ್ತು.
ನಮ್ಮ ಬೆಂಗಳೂರು ಗಲೀಜು, ರೋಡೇ ನೆಟ್ಟಿಗಿಲ್ಲ. ಈಗ ಎಲ್ಲೋ ಊರುಗಳ ಕಡೆಯಿಂದೆಲ್ಲ ಬೇರೆ ಬೇರೆ ಊರುಗಳಿಂದ ಅವ್ರವರ ಬದುಕನ್ನ ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರ್ತಾರೆ. ಒಳ್ಳೆ ವಿಷಯನೇ. ಬಟ್ ಇಲ್ಲಿರೋರ ಕತೆ ಏನಾಗಬೇಕು, ಅವ್ರಿಗೂ ಹಿಂಸೆನೇ. ನಾವೇನು ಓವರ್ ಪಾಪ್ಯುಲೇಟೆಡ್ ಸಿಟಿಯಲ್ಲಿ ಇದ್ದು ಹಿಂಸೆ ಪಡ್ತಾ ಇವು ಸೇಮು ಎಲ್ರಿಗೂ ಈ ಫೀಲಿಂಗ್ ಇದ್ದೇ ಇರುತ್ತೆ. ಬಟ್ ಬೇರೆ ಚಾಯ್ಸ್ ಇರಲ್ಲ. ಬರಲೇಬೇಕು, ಕೆಲಸ ಮಾಡಲೇಬೇಕು, ದುಡಿಬೇಕು, ಮನೆ ನಡೆಸಬೇಕು, ಬದುಕಬೇಕು, ತಿನ್ನಬೇಕು. ಮೈನ್ ರೋಡಲ್ಲೇ ವಾಪಸ್ ಬರಬೇಕಿತ್ತು. ಹಳ್ಳಿ ಅಂತ ನನಗೆ ಯಾಕೋ ನಿಜ ಹಳ್ಳಿ ಅಂತ ಹೇಳೋಕ್ಕೆ ಮನಸ್ಸು ಗೊತ್ತಾಯಿಲ್ಲ. ನಾವು ರಾಮು ಹಳ್ಳಿಗೆ ಇನ್ನೂ ಬಂದಿಲ್ಲ. ಮಾರಗುಂಡಹಳ್ಳಿ ಅಂತ ಇದು. ಏನು ಗೊತ್ತಾ, ಈ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟು ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಏನಾದ್ರು ಮಾಡ್ರಿ ಗುರು, ಸೈಟೇ ತೊಗೋಬೇಕು ಅಂತ ಏನಿಲ್ಲ. ಎಲ್ಲೋ ಮ್ಯೂಚುವಲ್ ಫಂಡ್ಸಲ್ಲೋ ಇಲ್ಲ ಶೇರ್ಸಲ್ಲೋ ಆಗಲಿಲ್ವ, ಅದೆಲ್ಲ ನಂಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಗುರು. ರಿಸ್ಕ್ ಅನಿಸಿದ್ರೆ ಅಟ್ಲೀಸ್ಟು ಇದು ಬ್ಯಾಂಕಲ್ಲಿ ಇಕ್ತಾರಲ್ಲಪ್ಪ ಎಫ್ ಡಿನಾದರೂ ಮಾಡಿಬಿಟ್ರಿ. ನನಗೂ ಇದ್ರದ್ದು ಸೇವಿಂಗ್ಸ್ ಮಾಡಬೇಕು ಅಂತ ಇವನ್ನೆಲ್ಲ ಯಾವಾಗಲೂ ಹೇಳೋರು, ಎಲ್ಲರೂ ಹೇಳೋರು. ಯಾವುದೋ ಗಾದೆ ಮಾತಿದೆಯಲ್ಲ ಗುರು, ಏನೋ ನೀ ತಿಂದದ್ದು ನಿನಗೆ ಏನೋ ಕೂಡಿಟ್ಟಿದ್ದೋ ಬಚ್ಚಿಟ್ಟಿದ್ದೋ ಏನೋ ಪರರಿಗೆ ಅಂತಿದೆಯಲ್ಲ. ಸೊ ನಮ್ಮ ಕಾನ್ಸೆಪ್ಟ್ ಅದು. ತುಂಬ ನೀಟಾಗಿಟ್ವಿ, ಬಚ್ಚಿಟ್ವಿ, ಕೂಡಿಟ್ವಿ ಅಂತಂದರೆ ಅದು ನಮ್ದಲ್ಲ, ಅದು ಯಾರಿಗೋ ಬೇರೆಯವ್ರಿಗೆ ತಿನ್ಸೋಕ್ಕೇ ಮಾಡೋದು. ಇರೋ ದಿನ ನೆಮ್ಮದಿಯಾಗಿ ಎಂಜಾಯ್ ಮಾಡಿಕೊಂಡು ಇರೋಣ ಅನ್ನೋ ತಲೆನೇ ನಮಗೂ ಇದ್ದಿದ್ದು. ಆದರೆ ಇವಾಗ ಗೊತ್ತಾಗ್ತಿದೆ, ಸೇವಿಂಗ್ಸ್ ಮಾಡಿದ್ರೆ ಎಲ್ಲೋ ಈಗ ಒಂದು 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ನಮಗೇನೆ ಹೆಲ್ಪ್ ಆಗುತ್ತೆ. ಅದು ಯಾವನೂ ತಿನ್ನೋಲ್ಲ, ನಾವೇ ತಿನ್ನಬೇಕು. ನನ್ನ ಮಗ ಹಳ್ಳಿ ಅಂತ ಕರ್ಕೊಂಬಂದ ಇದನ್ನು. ನಮ್ಮ ಏರಿಯಾಗಿನ್ನ ಚೆನ್ನಾಗೈತಿದ್ದು. ಮ್ಯಾಪ್ ಹಾಕೋತೀನಿ ಅಂತ ಹೇಳಿದೆ, ನನ್ನ ಮಗ ಕೇಳಲಿಲ್ಲ. ಬೇಡ ನಾನು ಹಾಕೊಂಡಿದ್ದೀನಿ ಅಂತಂದ. ಆವಾಗಿಂದ ಸುತ್ತಾಡಿಸ್ತವನೆ. ಯಾವುದೋ ಕೆರೆ ಇದೆ ಗುರು, ಸಖತ್ತಾಗಿದೆ. ಹಳ್ಳಿ ಅಲ್ವಾ ಇದೆಲ್ಲ, ಹಳ್ಳಿ ಅಲ್ವಾ, ಹಂಗೆ ಬಿಟ್ಕೊ, ಹಂಗೆ ಮೇಂಟೈನ್ ಮಾಡಿದ್ದಾರೆ. ಹಾಂ, ಅದ ದೇವಸ್ಥಾನ ಸೂಪರ್ಲೆ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತೈತಲ್ಲ, ಅದೇ ದೇವಸ್ಥಾನ. ಹತ್ರ ಬಂದ್ವಿ. ಕೋಲೂರು ಅಂತ ಇದೆ. ಅದೇ ಹಿಂಗೇನಾ? ಹಾಂ, ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ನಾನು ಹೇಳಿಲ್ವಾ, ಸಾಲಿಗ್ರಾಮ 25,000 ಸಾಲಿಗ್ರಾಮದಿಂದ ಮಾಡಿರೋ ಶಿಲೆ ಅಂತೆ. ಸಾಲಿಗ್ರಾಮ ದೇವಸ್ಥಾನ ಅಂತಲೇ ಇದೆ ಹೆಸರು. ನೋಡಿ, ಕೆರೆ ಪಕ್ಕದಲ್ಲಿ ಸಗಲಾಗಿದೆ. ಸ್ಟ್ರೈಟಾ? ಅಲ್ಲೇ ಕಾಣಿಸ್ತೈತಲ್ಲಪ್ಪ. ಓಕೆ, ಜನ ಜಾಸ್ತಿ ಇದ್ದಾಗ ಇದ್ರೊಳಗಡೆಯಿಂದ ಹೋಗ್ಬೇಕನ್ಸುತ್ತೆ. ಇಲ್ಲ, ನಡ್ಕೊಂಡು ಹೋಗೋರು ಅದ್ರೊಳಗಡೆಯಿಂದನೇ ಹೋಗ್ಬೇಕನ್ಸುತ್ತೆ. ಇದು ವೆಹಿಕಲ್ಸ್ ಮಾತ್ರ, ಗಾಡಿಯಲ್ಲಿ ನಿಲ್ಲಿಸೋದು. ಇಲ್ಲ, ಒಂದು ಕಡೆ ನೆರಳಲ್ಲಿ ಹಾಕ್ಬಿಡೋಣ. ಗುರು ನೋಡಿ, ಚೆನ್ನಾಗೈತೆ ದೇವಸ್ಥಾನ. ಇದೇನೆ, ಇದ್ರೊಳಗಡೆ ಮೊಬೈಲು, ಕ್ಯಾಮ್ರಾ ಏನೂ ಅಲೋ ಇಲ್ಲ. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಈಸ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಒಂದು 2 ವಿಷಯ ನಾನು ಅಬ್ಸರ್ವ್ ಮಾಡಿದೆ. 3D ಇಲ್ಯೂಷನ್ ಥರ ಇದೆ. ವಿಗ್ರಹ ಬಂದು ತುಂಬ ಹತ್ರ ಇದೆ ಅನ್ನಿಸ್ತು. ಸ್ಟಾರ್ಟಿಂಗ್ ನಾವು ಹೋದಾಗ ಯಾರು ಇವ್ರು ಇರಲಿಲ್ಲ, ಪೂಜಾರಿ ಇರಲಿಲ್ಲ. ಸೊ ನಾವು ಮಾತ್ರ ಹೋಗಿದ್ವಿ. ತುಂಬ ಭಯ ಆಯಿತು. ವಿಗ್ರಹ ಚಿಕ್ಕದಿದೆ ಮತ್ತು ಹತ್ತಿರ ಇದೆ ಅನ್ನೋ ಥರ ಕಾಣಿಸ್ತು ನನಗೆ. ಬಟ್ ಆಮೇಲೆ ನೋಡಿದ್ರೆ, ಆಮೇಲೆ ಪೂಜಾರಿ ಒಳಗಡೆ ಬಂದ ಮೇಲೆ ನೋಡಿದ್ವಿ. ಅವಾಗ ಗೊತ್ತಾಯ್ತು ನನಗೆ, ವಿಗ್ರಹ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು 12 ಅಡಿ ಇದೆ. ತುಂಬ ದೂರ ಇದೆ ನಾವು ನಿಂತ್ಕೊಂಡಿದ್ದ ಜಾಗದಿಂದ. ಥರ ಚೆನ್ನಾಗಿತ್ತು. ಮನಸ್ಸಲ್ಲಿ ಇದ್ದಿದ್ದು ಭಾರ ಎಲ್ಲ ಕಳ್ದಂಗಾಯಿತು. ಮಸ್ಟ್ ಆ್ಯಂಡ್ ಶುಡ್ಡು ಇಲ್ಲಿಗೆ ವಿಸಿಟ್ ಮಾಡೋದು. ಫ್ರೀ ಆಗಿದ್ದಿನ ವಿಸಿಟ್ ಮಾಡಿ. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡ್ಸಲ್ಲಿ ಬರಬೇಡಿ, ತುಂಬ ಜನ ಇರ್ತಾರೆ. ಬಂದು ನೋಡಿ, ಆಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ.